ಬಿಡದಿ ಹೋರಾಟ ಇವತ್ತು ಮತ್ತೊಂದು ಮಜಲನ್ನು ಪಡ್ಕೊಂಡಿದೆ. ಇವತ್ತು ಪಬ್ಲಿಕ್ ಹಿಯರಿಂಗ್ ಕೂಡ ಆಯಿತು. ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಇವತ್ತು ಪಬ್ಲಿಕ್ ಹಿಯರಿಂಗ್ ನಡೀತು. ಇವತ್ತು ಜನ ತಮ್ಮ ಅಳಲನ್ನು 5 ಜನ ನೇತೃತ್ವದ ತಂಡಕ್ಕೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಈ ತಂಡ ಸರ್ಕಾರಕ್ಕೂ ಕೂಡ ವರದಿಯನ್ನು ಕೊಡಲಿದೆ. ಈ ಬಗ್ಗೆ ಹೋರಾಟದ ಬಗ್ಗೆ ಮತ್ತು ಇವತ್ತು ಏನೇನಾಯಿತು, ಈ ವಯಸ್ಸಿನ ಅಜ್ಜಿ ಇಲ್ಲಿ ಯಾಕೆ ಬಂದ್ಕೊಂಡಿದ್ದಾರೆ, ಇದೆಲ್ಲದನ್ನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನಿಮ್ಮ ಹೆಸರು? ಶಿವಮ್ಮ. ಏನಕ್ಕೆ ಬಂದಿದ್ದೀರಿ ಇಲ್ಲಿ? ನಾವಾ ನೋಡ್ರಿ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕಿಪ್ನಳ್ಳಿ ಹೋಗ್ಲಿ ಬೆಳಗೆರೆ ಪೋಸ್ಟು ತಿಂಬಳಾಪುರ ಶಿವಮ್ಮ. ನಾವು ಯಾತಕ್ಕೋಸ್ಕರ ಹೋರಾಟಕ್ಕೆ ಬಂದು ಅಂದರೆ ಬಿಡದಿ ಕಷ್ಟ ನೋಡಿ ಕಣ್ಣೀರು ಹಾಕೋದು ನೋಡಿ ನಾವು ಒಳ್ಳೇದಾಗಬೇಕು, ಬಿಡದಿ ಒಳ್ಳೇದಾಗಬೇಕು ಅಂತೇಳಿ ನಾವು ಕೇಳ್ಕೋಬೇಕು ಅಂತ ಬಂದಿದ್ವಿ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ನೋಡ್ರಿ, ಅಲ್ಲಿ ಗೇಟಿಗೆ ಬರ್ಬೇಕಾದ್ರೆ 1.5 ಮೈಲಿ ಆಗುತ್ತೆ. 5 ಗಂಟೆಗೆ ಎದ್ದು ಬೆಳಿಗ್ಗೆ 5 ಗಂಟೆಗೆ ಎದ್ದು ಬಂದು ಗೇಟ್ಗೆ ಒಂದು ಎರಡು ಯಾವ ಬಂದು ಸಿಕ್ಕಿಲ್ಲ. ಇನ್ನೊಂದು ಯಾವುದೋ ಪೇಪರ್ಗೆ ಬಂತು, ಟೆಂಪ ಬಂತು, ಅದಕ್ಕೆ ಬಂದು ಲೈಟ್ ಒತ್ತಾಗ್ಬಿಡ್ತು. ಎಲ್ಲಕ್ಕೂ ನಾವು ಬರ್ಸ್ಕೆ ಬಂದಾಗ ನಡಿ ಅಲ್ಲಿಗೆ ಬಿಡುವಂದಿ. ಈಗ ರೈತರ ಕಷ್ಟ ಅಂತ ನೋಡಿ ಇಲ್ಲಿ ಬಂದಿದ್ದೀರಿ. ರೈತರ ಕಷ್ಟ ನೋಡಿ ಬಂದಿದ್ದೀವಿ. ಈಗ ಈ ಥರ ಯಾಕೆ ಮಾಡ್ಬೇಕು? ಅವನು ಮುಖ್ಯಮಂತ್ರಿ ಆಗಿರೋನು, ಈಗ ಮೊನ್ನೆ ಮುಖ್ಯಮಂತ್ರಿ ಆಗ್ಯವನಿ. ಅವನು ಬಿಡಿಗೆ ಎಲ್ಲ ರೈತರಿಗೆಲ್ಲ ಯಾಕೆ ಕಷ್ಟ ಕೊಡ್ಬೇಕು? ಈಗ ರೈತರಿಗೆ ಕಷ್ಟ ಕೊಡ್ತಾನ? ಈಗ ಸೈನಿಕರಿಗೆ ಯಾರಪ್ಪ ಅನ್ನ ಕೊಡೋರು? ರೈತರದ ಬೆಳೆದು ಕೊಡೋರು? ರೈತರಿಗೂ ಅವ್ರು ಸೈನಿಕರು ಎಲ್ಲಿಗೆ ಹೋಗ್ತಾರಪ್ಪ? ನೋಡ್ರಿ, ಇಲ್ಲಿವಾಗಲೂ ಯಾವಾಗಲೂ ಒಂದು ಬೇಡ, ಇಲ್ಲೇನು ಬೇಡ, ಮಳೆನು ಬೇಡ. ನೋಡ್ರಿ, ಕಾಯ್ತಾ ಇದ್ದಾರೆ, ನಮ್ಮ ಭಾರತ ದೇಶ ಕಾಯ್ತಾ ಇದ್ದಾರೆ. ಅಂಥವ್ರಿಗೆ ಯಾರನ್ನ ಕೊಡೋರು? ಅವ್ನು ಕೊಡ್ತಾನ? ಅವನೇ ಕೊಡ್ತಾನೆ. ಒದ್ದಾಳಿಕೆ ಆಗ್ತಿ ಅಂತ ಹೇಳಿದ್ವಿ. ಈಗ ನಿಮ್ದು ಇಲ್ಲೇನು ಭೂಮಿ ಇಲ್ಲ, ಆದ್ರೂ ಹೋರಾಟ ಮಾಡಬೇಕು ಅಂತ ಬಂದಿದ್ದೀರಿ. ಹೋರಾಟ. ಎಷ್ಟು ವಯಸ್ಸು ನಿಮ್ಗೆ? ಎಷ್ಟು ವಯಸ್ಸು? 104. 104 ವರ್ಷ. ಅನ್ನಿ ಈಗ ಶುಕ್ರವಾರ ಬಂದಿದ್ರೆ 4 ವರ್ಷದಲ್ಲೂ ಇವತ್ತು ಹೋರಾಟ ಮಾಡಬೇಕು ಅಂತ ಬಂದಿದ್ದೀವಿ. ನಾವು ಇಂಥ ಹೋರಾಟಕ್ಕೆ ಮಾತ್ರ ಕಣ್ಣು ಕಾಣಿಸಲ್ಲ, ಒಂದು ಕಣ್ಣು ಕಾಣಿಸಲ್ಲ. ಒಂದು ಕಣ್ಣು ಅಂದ್ರೆ ಯಾರು ಎಮ್ಮೆ ಕಟ್ಟಿ ಕಾವಿಡಿದ್ರು ಅದು ಏಟಾಗಿ ಗುಡ್ಡೆ ತೆಗೆದ್ಬಿಟ್ರು 4ನೇ ವರ್ಷದಾಗೆ. ಇದು 104 ವಯಸ್ಸಲ್ಲೂ ನಿಮ್ಗೆ ಹೋರಾಟ ಮಾಡಬೇಕು ಅಂತ ಯಾಕೆ ಅನ್ಸುತ್ತೆ? ಮಾಡ್ಬೇಕು. ನನ್ನ ಜೀವ ಇರೋವರೆಗೂ, ತಿರ್ಗಾಡಂಗಿರೋವರೆಗೂ ಇಂಥ ಕೊಳ್ಳೋಕೆ ಬರ್ತೀವಿ. ಒಳ್ಳೋಕ್ ಮಾತ್ರ ಬರ್ತೀವಿ, ಕಟ್ಟದೋಕ್ ಮಾತ್ರ ಬರ್ತೀವಿ. ಅವನು ಇದೆಲ್ಲ ಮಾಡ್ಯಾನ, ಉಚಿತ ಮಾಡ್ಯಾರ, ಯಾಕೆ ಮಾಡ್ಬೇಕಾಯ್ತು? ಇಲ್ಲ ನೀರಾವರಿ ಮಾಡಿಕೊಟ್ಟವ್ರ? ಏನು ಮಾಡಿಕೊಟ್ಟವ್ರೆ? ರೈತರಿಗೆ ಏನು ಉಪಕಾರ ಮಾಡ್ಯಾರಪ್ಪ? ಏನು ಉಪಕಾರ ಮಾಡಿಲ್ಲ. ಇದು ಮೊದಲೇ ಈ ಥರ ಹೋರಾಟಕ್ಕೆಲ್ಲ ಹೋಗ್ತಿದ್ರ ನೀವು? ಮೊದಲಿಲ್ಲ. ಈಗ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿದ್ದಿ. ಮಾದೇಶ್ವರಿ ಬೆಟ್ಟಕ್ಕೆ 3 ಸಲ ನಡ್ಕೊಂಡು ಹೋಗಿದ್ದೀನಿ. ನಡ್ಕೊಂಡೋಗಿ ಎಲ್ಲ ಹೇಳಿದ್ದಿ. ಅವಾಗಿಂದವ ನೋಡು, ಈ ಹೋರಾಟಕ್ಕೆ ಮಾತ್ರ ಬರ್ತಾ ಇದ್ದೀವಿ. 104 ವರ್ಷದಲ್ಲೂ ಇಲ್ಲಿಗೆ ಹೋರಾಟಕ್ಕೆ ಬಂದಿದ್ದೀವಿ. ಬಿಡಿಸಿ ಮಾತ್ರ ಯಾವ ಕಾರಣಕ್ಕೂ ಕೆಟ್ಟ ಹಾಕೂಡ್ದು ಅಂತ ಬೇಡ್ತಾ ಇದ್ದೀನಿ. ಬಿಡದಿ ಹೋರಾಟ ಹಂಗಾರೆ ನೀವು ಇನ್ನೂ ಮುಂದುವರಿಸ್ತೀರಿ? ಮತ್ತೆ ಬರ್ತೀರಿ? ಮತ್ತೆ ಇನ್ನೂ ಹೋರಾಟ ಆದ್ರೆ ಇನ್ನೂ ಬರ್ತೀನಿ. ತುಮಕೂರಿಂದ ಇಲ್ಲಿಗೆ ಬರ್ತೀರಿ ಹೋರಾಟಕ್ಕೆ? ಟ್ರೈಕ್ ಮಾಡ್ರಿ ಅಲ್ಲಿಗೂ ಅಂತ ಹೇಳ್ಯಾರಲ್ಲ, ಅಲ್ಲಿ ಹೋದ್ರೆ ಅಲ್ಲಿಗೂ ಬರ್ತೀನಿ. 104 ವರ್ಷದಲ್ಲೂ ನಿಮ್ಮ ಹುಮ್ಮಸ್ಸು ಕುಗ್ಗಿಲ್ಲ? ಬರ್ತೀವಿ. ನಮ್ಗೆ ಯಾವ ಕಾಲ ಯುವ ಜನರಿಗೆಲ್ಲ ಏನ್ ಹೇಳ್ತೀರಿ? ಇಲ್ಲಿ ಯುವಕರಿಗೆ, ಈಗ ಯುವಕರೆಲ್ಲ ಎಷ್ಟೋ ಜನ ಹೋರಾಟಕ್ಕೆ ಬರ್ತಾ ಇಲ್ಲ, ಎಲ್ಲ ವಯಸ್ಸಾದವರು ಬರ್ಬೇಕು. ವಯಸ್ಸಾಗ್ಲಿ ನೋಡುವ, ಬಿಳಿಗೆ ಒಳ್ಳೇದಾಗಬೇಕು, ಬರ್ಬೇಕು. ರೈತರಿಗೆ ಅನ್ನ ಬೆಳೆದು ಕೊಡ್ತಾರೆ, ಪ್ರತಿಯೊಂದು ಎಲ್ಲ ಆಡ್ತಾರೆ. ಈಗ ರೈತರಿಗೆ ಭೂಮಿ ಕೊಟ್ರೆ ಹಾಲಲ್ಲಿ ಕುಡಿತಾರೆ, ಹಾಲು ಕಡ್ದು ಹಾಕ್ತಾರೆ. ಅವ್ರಿಗೆ ಎಷ್ಟು ಕಣ್ಣೀರು ಸುರಿಸ್ತಾರೆ ರೈತರು. ಅಂಥವ್ರಿಗೆ ಯಾಕೆ ಅನ್ಯಾಯ ಮಾಡ್ಬೇಕು? ಪರಿಹಾರ ಕೊಡ್ಲಪ್ಪ. ಈ ಥರ ಮಾಡಬಾರ್ದು. ನಾವು ಹೋರಾಟ ಮಾಡ್ತೀವಿ. ಯಾರಿಗೆ ಬೈತೀರಿ ನೀವು? ಇದನ್ನ ಯಾರು ಮಾಡಿದಾರ ಅಂತ? ಯಾರು? ಮುಖ್ಯಮಂತ್ರಿ. ಅವ್ನು ಯಾಕೆ ಮಾಡ್ಬೇಕಾಯ್ತು? ಯಾರು ಅವರು ಮುಖ್ಯಮಂತ್ರಿ? ಯಾರು ಅವನ? ಕಾಂಗ್ರೆಸ್ಸಿನ ಕಡೆನು. ಅವ್ನು ಮಾಡೋದು ಯಾಕೆ ಮಾಡ್ಬೇಕು? ಇವತ್ತು ಹೇಳ್ತೀನಿ, ನಾಳೆಗೂ ಹೇಳ್ತೀನಿ. ಒದ್ದಾಳಿಕೆ ಹಾಕಿ ಅಂತ ಹೇಳೇ ಹೋಗಿದ್ವಿ. ಯಡಿಯೂರಪ್ಪ ಮಗ ಎಲ್ಲ ಕೂತಿದ್ರು. ನೋಡು, ಬಿಳಿಗೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾನೆ ನೋಡಿ. ಯಾರು ಮಾತು ಕೇಳಬೇಡ್ರಿ. ನೋಡ್ರಿ, ಸುಪ್ರೀಂ ಕೋರ್ಟ್ಗೆ ಪತ್ರ ಬರೀರಿ ಅಂತ ಫಸ್ಟ್ಗೆ ಬಂದಾಗ ಸುಪ್ರೀಂ ಕೋರ್ಟಿಗೆ ಪತ್ರ ಬರೀರಿ, ಅವ್ರು ಬರಲೇಬೇಕು ಅಂತ ಹೇಳಿ ಹೋಗಿದ್ದಿ. ಅಲ್ಲೇನು ಹೇಳಲ್ಲ. ಅಲ್ಲಿ ಎಲ್ಲ ಹಾಕೊಂಡು ಎಲ್ಲ ಕೇಳಿಬಿಟ್ರು, ಹೇಳಿ. ಆಮೇಲೆ ಅವರೇ ಮಾಡಿದ್ರು, ಮಕ್ಳಿಗೆ ಕರ್ಕೊಂಡೋಗಿ ಕುಂಡಿಸ್ಕೊಂಬಿಟ್ರು. ಮಗ ಕುಂಡಿಸ್ಕೊಂಡ್ರು. ಅಲ್ಲಿ ಎಲ್ಲ ಮಾತಾಡ್ತಿರು. 104 ವರ್ಷದ ಅಜ್ಜಿ ಕಾವೇರಿ ನಮ್ಮ ತಾಯಿ ಅಂತ ಹೇಳೇವ್ರಿ. ಹೇಳ್ತೀನಿ, ಇವತ್ತು ಹೇಳ್ತೀನಿ, ನಾಳೆಗೂ ಹೇಳ್ತೀನಿ. ಇದಕ್ಕೆ ಇಂಥವ್ಕೆ ಮಾತ್ರ ಹೋರಾಟಕ್ಕೆ ಬಚ್ಚಿ ಕೊಡಪ್ಪ.
ನನ್ನ ಮಗ ಎತ್ಕೊಂಬರುತ್ತೆ ಆಗದಿದ್ರು ನಡೆಯಕ್ಕೆ ಎತ್ಕೊಂಬರುತ್ತೆ ಎತ್ಕೊಂಬಂದ್ರ ಹಾಂ ಎತ್ಕೊಂಬಂದ್ರು ಎತ್ಕೊಂಬರುತ್ತೆ ಓಡಾಡ್ತಾರೋ ನಡೆಯಕ್ಕೆ ನಡ್ಸಲ್ಲ ಜಾಸ್ತಿ. ನಮ್ಮೂರಿಂದ ಬರ್ಬೇಕಾದ್ರೆ ಗೇಟ್ಗೆ 1.5 ಮೈಲಿ ಆಗುತ್ತೆ. ಅಲ್ಲಿ ಗೇಟ್ಗೆ ಎತ್ಕೊಂಬಂತು. ಆಮೇಲೆ ಯಾರು ಕರ್ಕೊಂಬಂದ್ರು ಈ ಕಡೆ? ಅಲ್ಲಿ ಅಂಥದ್ದೊಂದು ಇದು ಪೇಪರಿನ ಟೆಂಪ್ ಬಂದು ಕ್ರಾಸಿಗೆ ಬಂದು ಬಸ್ಸಿಗೆ ಬಂದು ಎಸ್ ವೀಕ್ಷಕರೇ, ಇದು ಬೆಂಗಳೂರಾಗ ಇಳಿದು ನೋಡ್ರಿ ಇಲ್ಲಿ ಬಂದು ಬೆಂಗಳೂರಿಂದ ಇಲ್ಲಿ ಬಂದ್ರೆ ಇನ್ನೂ ಹೋರಾಟ ಮಾಡಿ ಇನ್ನೂ ಬರ್ತೀವಿ. ಸರಿ ಸರಿ ಇದಕ್ಕೆ ತಮ್ಮನೆ ಆತ ಅವನು ಬದುಕಂತಾನೆ. ತಮ್ಮನೆ ಆಗಲ್ಲ ಇನ್ನೂ ಹೋರಾಟ ಕಲ್ಲು ಏಟು ಬೀಳ್ತವೆ, ಪಡ್ಕೆ ಏಟು ಬೀಳ್ತವೆ. ಮೊನ್ನೆ ಮುಖ್ಯಮಂತ್ರಿ ಆಗಿರೋನಿಗೆ ಇಷ್ಟ ಇರುವಾಗ ಯಾರಪ್ಪ ಜಮಿ ಕಿತ್ಕೊಂಡು ಕಾಪಾಡ್ತಿದ್ರಪ್ಪ? ಯಾರು ಹೇಳಿದ್ರ ನಾವು ಕೊಡ್ತೀವಿ ಅಂತ ಹೇಳ್ಯಾರ? ಮಕ್ಳು ಮರಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಏನು ಮಾಡ್ಬೇಕು ಅವರು? ಎಲ್ಲಿಗೆ ಹೋಗ್ಬೇಕು? ಯಾವ ದಡ ಸೇರ್ತಾರೆ? ಚಮ್ ಕೊಡ್ತಾನೆ ಕೈಗೆ. ಅವ್ರ ಮಕ್ಳು ಮರಿ ಚಮ್ ಕೊಟ್ಕೊಂಡು ಕರ್ಕೊಂಬರ್ರಿ. ಅವ್ನ ಆಸ್ತಿ ಭಾರಿ. ಯಾರಿಗೋಸ್ಕರ ಈ ಥರ ದುಡ್ಡಿಗೋಸ್ಕರ ದುಡ್ಡು ಕೊಟ್ಟು ಈ ಥರ ಮಾಡಿಸ್ತಾ ಇದ್ದಾರೆ ಅಂತ ಮಾಡ್ತಾಯಿದ್ವಿ. ಅವನಿಗೆ ನೋಡ್ರಿ ಕಲ್ಲಟ್ಟೆ ಅವನಿಗೆ ಬೀಳೋದು. ಹೋರಾಟ ಮಾಡ್ತಾರೆ, ನೀವು ಹೋರಾಟ ಮಾಡಿರಿ. ಸುಗ್ಬೀರ್ ಕೊಟ್ಟರು ನೋಡಿ ಹೇಳೋಗ್ಯಾರಿ, ಹೇಳೋಗಿಲ್ವಾ? ಎಲ್ಲ ಹೇಳೋಗ್ಯಾರಿ. ತಮ್ಮನೆ ಆತ ಬದುಕಂಡ, ತಮ್ಮನಾಗ ಇನ್ನೂ ಚಿಗ್ರೆ ಬಿಡ್ಸಿನ ಅವನಿಗೆ ಉಳಿಗಾಲಿಲ್ಲ. ಸರಿ. ಎಸ್ ವೀಕ್ಷಕರೇ, ಇದು 104 ವರ್ಷದ ವೃದ್ಧೆಯೊಬ್ಬರು ತುಮಕೂರಿನಿಂದ ಬಂದಿದ್ದಾರೆ ಹೋರಾಟಕ್ಕೆ. ಯಾವ ಕಾರಣಕ್ಕೂ ಕೂಡ ನಾವು ಹೋರಾಟದಿಂದ ಹಿಂದೆ ಸರಿಯಲ್ಲ, ಮತ್ತೆ ಹೋರಾಟ ಆದರೆ ಮತ್ತೆ ಬರ್ತೀನಿ, ಈ ಹೋರಾಟವನ್ನು ಕೈ ಬಿಡಲ್ಲ, ಯುವಕರೆಲ್ಲರೂ ಕೂಡ ಮುಂದೆ ಬರಬೇಕು, ಹೋರಾಟವನ್ನು ಮಾಡಬೇಕು, ಯಾವ ಕಾರಣಕ್ಕೂ ಕೂಡ ಭೂಮಿಯನ್ನು ಕಸಿದುಕೊಳ್ಬಾರ್ದು, ರೈತರ ಭೂಮಿ ಅವ್ರ ಭೂಮಿ ಅವ್ರಿಗಿರಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನಿಧೀಶ್ ಜೊತೆ ಜಗದೀಶ್, ಸುಮನ್ ಟಿವಿ, ಬೆಂಗಳೂರು.